ಸುಳ್ಯ ತಾಲೂಕಿನ ಬೆಟ್ಟಂಪಾಡಿಯಲ್ಲಿ ಆಟೋ ಚಾಲಕರೊಬ್ಬರ ಅನುಮಾನಾಸ್ಪದ ಸಾವಿನ ಪ್ರಕರಣ ಸ್ಥಳೀಯವಾಗಿ ಚರ್ಚೆಗೆ ಕಾರಣವಾಗಿದೆ. ಇದೀಗ ಮೃತನ ಸಹೋದರಿ ಆಯಿಷಾ ಮಂಗಳೂರಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಪಶ್ಚಿಮ ವಲಯ ಐಜಿಪಿ ಅವರನ್ನ ಭೇಟಿ ಮಾಡಿ ಜಬ್ಬಾರ್ ಸಾವಿನ ಬಗ್ಗೆ ಸೂಕ್ತ ತನಿಖೆಯನ್ನ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಮನವಿಯನ್ನ ಸಲ್ಲಿಸಿದರು. ಸುಳ್ಯ ತಾಲೂಕಿನ ಗಾಂಧಿನಗರದ ನಿವಾಸಿ ಜಬ್ಬಾರ್ ಕಳೆದ 3 ವರ್ಷಗಳಿಂದ ಆಟೋ ರಿಕ್ಷಾ ಚಾಲಕರಾಗಿ ಕೆಲಸ ಮಾಡುತ್ತಿದ್ದರು. ಅಕ್ಟೋಬರ್ 16ರಂದು ಮಧ್ಯಾಹ್ನ 1 ಗಂಟೆಯ ವೇಳೆಗೆ ಬಾಡಿಗೆ ನೆಪ ಹೇಳಿ ಅಪರಿಚಿತ ವ್ಯಕ್ತಿ ಅವರನ್ನು ಕರೆದುಕೊಂಡು ಹೋಗಿದ್ದು, ಬಳಿಕ ರಫೀಕ್, ಪಡು ಮತ್ತು ಇನ್ನು ಕೆಲವು ಮಂದಿ ಸೇರಿ ಜಬ್ಬಾರ್ ಮೇಲೆ ದೌರ್ಜನ್ಯ ಮತ್ತು ಹಲ್ಲೆ ನಡೆಸಿದರೆಂಬ ಗಂಭೀರ ಆರೋಪವನ್ನು ಮನವಿಯಲ್ಲಿ ಮಾಡಲಾಗಿದೆ. ಆಯಿಷಾ ಅವರ ಹೇಳಿಕೆಯ ಪ್ರಕಾರ ಆರೋಪಿಗಳು ಜಬ್ಬಾರ್ ಅವರನ್ನ ಕಾರಿನಲ್ಲಿ ಅಪಹರಿಸಿ ಕಲ್ಲುಗುಂಡಿಯ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ದೊಣ್ಣೆ ಮತ್ತು ಲೋಹದ ರಾಡಿನಿಂದ ಹಲ್ಲೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮೆಣಸು ಮಿಶ್ರಿತ ನೀರನ್ನ ಸುರಿದು ಮಾನಸಿಕ ಹಾಗೂ ದೈಹಿಕ ಹಿಂಸೆಗೆ ಒಳಪಡಿಸಿದ್ದಾರೆ. ಈ ವೇಳೆ ಆರೋಪಿಗಳು ಘಟನೆಯ ವಿಡಿಯೋ ಚಿತ್ರಣ ತೆಗೆದುಕೊಂಡು ಬಳಿಕ ಅದನ್ನು ಕುಟುಂಬಕ್ಕೆ ತೋರಿಸಿರುವುದಾಗಿ ಆಯಿಷಾ ಹೇಳಿದ್ದಾರೆ. ಗಂಭೀರ ಗಾಯಗೊಂಡ ಜಬ್ಬಾರ್ ಅವರನ್ನು ನಂತರ ಅಡ್ಕಾರ್ ಸೇತುವೆಯ ಬಳಿ ಬಿಟ್ಟು ಹೋಗಲಾಗಿದ್ದು, ಅಲ್ಲಿ ಅವರು ಕೋಮಾ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಕುಟುಂಬದವರು ಅವರನ್ನು ತಕ್ಷಣ ಸುಳ್ಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಜಬ್ಬಾರ್ ಮೃತಪಟ್ಟಿದ್ದಾರೆ. ಈ ಪ್ರಕರಣದ ಬಗ್ಗೆ ಆಯಿಷಾ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಿ ಆರೋಪಿಗಳ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಮಕ್ಕಳಿಗೆ ಬೇಕಾದ ಎಲ್ಲ ನ್ಯಾಯವನ್ನು ನಾವು ಕೊಡಿಸಲೇಬೇಕು, ಏನು ಅಂತ ನಾವು ಮಾಡಲೇಬೇಕು ಅಂತ ಮಕ್ಕಳಿಗೆ. ಈಗ ಮಕ್ಕಳು ಅನಾಥರಾದರು, ಇವತ್ತು ಯಾರಿಲ್ಲ ಮಕ್ಕಳಿಗೆ. ನಾವು ಬಡವರಂತೇಳಿ ನಮ್ಮನ್ನು ಕೂಡ ಯಾರು ಇದು ಮಾಡ್ತಾ ಇಲ್ಲ. ನಾವು ಈಗ ಸ್ಟೇಷನಲ್ಲಿ ಹೋದಾಗ ಕೂಡ ನಾವು ಸ್ಟೇಷನಿಗೆ ಹೋದೆ ನಾನು, ಅವರು ಕೂಡ ಅಲ್ಲಿ ಇದ್ದರು. ಈ ಆರೋಪಿ ಆದ ಇವರು ರಫೀಕು ಕೂಡ ಅವರು ಅಲ್ಲಿ ಇರುವಾಗ ನಾವು ಬೆಳಿಗ್ಗೆ ಅವರು ಹೋಗುವಾಗ ಆ ರಫೀಕ್ ಅಲ್ಲಿ ತುಂಬ ಇದರಿಂದ ಖುಷಿಯಿಂದ ಕೂತ್ಕೊಳ್ತಾ ಇದ್ರು. ನಾವು ಅಲ್ಲಿ ಹೋಗುವಾಗ ನಮ್ಮನ್ನು ನೋಡಿ ಅವಳಿಗೆ ಒಳಗಡೆ ಹೋದರು. ನಾವು ಅಲ್ಲಿ ಕೇಳುವಾಗ ಅವರು ತುಂಬ ಖುಷಿಯಿಂದ ಕೂತ್ಕೊಳ್ತಾ ಇದ್ರು. ಮತ್ತೆ ನೋಡುವಾಗ ಅವರು ಅಲ್ಲಿಂದ ಇಳಿದು ಹೋದರು. ಯಾಕೆ ನಮಗೆ ನ್ಯಾಯ ಇಲ್ವಾ? ತಪ್ಪು ಮಾಡಿದ್ರೆ ಅವರು ಖುಷಿಯಲ್ಲಿ ಇರುವಾಗ ನಮ್ಮ ತಪ್ಪು ಮಾಡಿದ್ರೆ ನಾವು ಯಾಕೆ ಬೇಜಾರಲ್ಲಿ ಇರ್ತೀವಲ್ಲ, ಅದನ್ನು ನೋಡಲಿಕ್ಕೆ ಅವ್ರಿಗೆ ಏನಿಲ್ವಾ? ಅವ್ರು ನೋಡ್ತಾ ಇಲ್ವಲ್ಲ ನಮ್ಮ ಕಷ್ಟವನ್ನು ಅವರು ಯಾಕೆ ನೋಡ್ತಾ ಇಲ್ಲ? ನಮ್ಮ ಮಕ್ಕಳಿಗೆ ಯಾಕೆ ಅವರು ನ್ಯಾಯ ಕೊಡ್ತಾ ಇಲ್ಲ ಅಂತೇಳಿ ಮಾತ್ರ ನಾವು ಈಗ ಬಂದಿದ್ದೀವಿ. ನಮಗೆ ನ್ಯಾಯ ಕೊಡಿಸ್ಬೇಕು ನೀವು. ನನ್ನ ತಾಯಿಗೆ ಕಣ್ಣೀರಿಗೆ ನನ್ನ ತಾಯಿಗೆ ಒಂದೇ ಮಗ ಇರೋದು. ಆ ಮಗ ಇವತ್ತು ಹೋದರು. ಅವರಿಗೆ ಕೂಡ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಮಾತ್ರ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಅದು 2 ವರ್ಷ ಮುಂಚೆ ಅವನಿಗೊಂದು ಆ್ಯಕ್ಸಿಡೆಂಟ್ ಆಗಿದೆ. ಅವನಿಗೆ ಕಾಲು ಹುಷಾರಿಲ್ಲ. ಅದಕ್ಕೆ ಬೇರೆಂಥ ಕೆಲಸ ಅವನಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಅವನಿಗೆ ಇದೇ ಇರೋದು, ಈ ಓಟದಲ್ಲಿ ಅವನ ದುಡಿಯೋದು. ಆದರೆ ಇನ್ನೂ ನಮಗೆ ಅವನು ಇಲ್ಲ ಅಂದರೆ ನನ್ನ ಮಕ್ಕಳಿಗೆ ಯಾರು ನೋಡೋದು? ನನ್ನ ಮಕ್ಕಳಿಗೆ ಯಾರಿದ್ದಾರೆ? ಅವನಿಗೆ ಒಂದು ನ್ಯಾಯ ಸಿಗಬೇಡ್ವಾ? ಇದು ಮಾಡಿ ಇನ್ನೂ ಹೀಗೆ ಅಲ್ವ ಅವರನ್ನು ಬಿಟ್ಟರೆ ಇನ್ನೂ ಹೀಗೆ ಅಲ್ವ ಅವರು ಮಾಡೋದು? ಆದ ಕಾರಣ ಅವರಿಗೆ ಏನಾದರೂ ಒಂದು ಶಿಕ್ಷೆ ಕೊಡಲೇಬೇಕು. ಅವರು ಬಂದು ನಮ್ಮ ಮನೆಗೆ ಬಂದು ಅವರ ವಿಡಿಯೋವನ್ನು ತೋರಿಸಿದ್ದಾರೆ. ನನ್ನ ಅಣ್ಣನಿಗೆ ಹೊಡೆಯುವ ವಿಡಿಯೋವನ್ನು ಕೂಡ ನಮಗೆ ತೋರಿಸಿದ್ದಾರೆ. ನಾನು ಅಣ್ಣನಿಗೆ ನಿಮ್ಮ ಅಣ್ಣ ಇಷ್ಟು ತಪ್ಪು ಮಾಡಿ ನಾವು ಹೊಡಿತಾ ಇರೋದು ಅಂತೇಳಿ ಕೂಡ ವಿಡಿಯೋವನ್ನು ನನಗೆ ತೋರಿಸಿದ್ದಾರೆ. ಎಲ್ಲಾದರೂ ಹೇಳಿದರೆ ನಿನಗೆ ಸಾಯಿಸ್ತೀನಿ ನಾನು ಅವರ ಹೆಸರು ಹೇಳಿದರು, ಮನು ಅಂತೇಳಿ ಇಬ್ಬರು ಹೆಸರು ಹೇಳಿದರು ನಮಗೆ. ಅವರ ಹೆಸರು ನೀವು ಎಲ್ಲಿಯಾದರೂ ಹೇಳಿದರೆ ನಿಮ್ಮನ್ನು ಕೂಡ ನಾನು ಬಿಡೋದಿಲ್ಲ, ಅವರ ಹೆಸರು ಹೇಳಬಾರ್ದು ಅಂತೇಳಿ ನಮಗೆ ಹೆದರಿಕೆ ಕೂಡ ಕೊಟ್ಟಿದ್ದಾರೆ. ಅವರು ನಿಮ್ಮನ್ನು ಬಿಡೋದಿಲ್ಲ, ನಾನು ಅವರ ಹೆಸರು ಹೇಳಿಬಾರ್ದು, ನಾನು ನಿಮಗೆ ಮಾತ್ರ ಹೇಳ್ತಾ ಇರೋದು ಇವರ ಹೆಸರು, ಇವರೆಲ್ಲ ನಾವು ಸೇರಿ ಹೊಡೆದಿರೋ ಅಂತೇಳಿ. ಅವರ ಹೆಸರು ಕೂಡ ನೀವು ಹೇಳಿದರೆ ನಿಮ್ಮನ್ನು ನಾನು ಬಿಡೋದಿಲ್ಲ, ನಿಮಗೆ ನಾನು ಏನಾದರೂ ಮಾಡ್ತೀನಿ ಅಂತ ಹೇಳಿ ನನಗೆ ಹೆದರಿಕೆ ಕೂಡ ಕೊಟ್ಟೇನೆ ಈ ರಫೀಕ್ ಅವರು ಹೋಗಿರೋದು ಮನೆಯಿಂದ. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು. This moment so overdue.